ಸಂವಿಧಾನದ ಆಶಯಗಳನ್ನು ಬದುಕಿನಲ್ಲಿ ಮೈಗೂಡಿಸಿಕೊಳ್ಳಿ ಎಂದು ತಹಶೀಲ್ದಾರ್ ಶ್ವೇತಾ ಬಿಕೆ ರವರು ಕರೆ ಮಾಡಿದರು. ವಿಶ್ವದಲ್ಲೇ ಶ್ರೇಷ್ಠವಾಗಿರುವ ಭಾರತದ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನ ಹಕ್ಕು ಮತ್ತು ಘನತೆಯನ್ನು ಕಾಪಾಡುವ ಶಕ್ತಿಯಾಗಿದೆ. ನಾವೆಲ್ಲರೂ ಸಂವಿಧಾನದ ಆಶಯಗಳನ್ನು ಬದುಕಿನಲ್ಲಿ ಮೈಗೂಡಿಸಿಕೊಂಡಾಗ ಮಾತ್ರ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಯಾಗಲು ಸಾಧ್ಯ ಎಂದು ತಹಶೀಲ್ದಾರ್ ಶ್ವೇತಾ ಬಿಕೆ ರವರು ತಿಳಿಸಿದರು. ಪಟ್ಟಣದ ಕೆಪಿಎಸ್ ಶಾಲೆಯ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಸೋಮವಾರ ಹಮ್ಮಿಕೊಂಡಿದ್ದ 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ತಹಶೀಲ್ದಾರ್ ಅವರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ನೆರೆದಿದ್ದ ಸಮಸ್ತ ಸಾರ್ವಜನಿಕರಿಗೆ ಸಂವಿಧಾನದ ಪೀಠಿಕೆಯನ್ನು ಬೋಧಿಸಿದರು. ಈ ಕಾರ್ಯಕ್ರಮದಲ್ಲಿ ವೃತ್ತ ನಿರೀಕ್ಷಕ ಶ್ರೀನಿವಾಸ್ ಎಂ, ಪಿಡಿಒ ಗೌಸ್ವೀರ್, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಪೇಂಟರ್ ರಾಮು, ಕಂದಾಯ ನಿರೀಕ್ಷಕ ಈಶ್ವರ್, ಶಿರಸ್ತೇದಾರ್ ಸತೀಶ್, ಜೆಇ ಲಕ್ಷ್ಮೀನಾರಾಯಣ್, ಮುಖ್ಯ ಶಿಕ್ಷಕ ಜಿಲಾನ್ ಬಾಷಾ, ಮುಖಂಡರಾದ ಜೆಎನ್ ಜಾಲಾರಿ, ಸುರೇಂದ್ರ, ರಾಮಚಂದ್ರ ಸೇರಿದಂತೆ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ತ್ರಿಕಾಲವಾಣಿ ಟಿವಿ 12 ನ್ಯೂಸ್ ವರದಿ ಭಾಸ್ಕರ್ ಚೇಳೂರು. ಇಲಾಖೆಯ ಕಾರ್ಯವೃಂದಕ್ಕೂ, ಶಿಕ್ಷಣ ಇಲಾಖೆಯ ಕಾರ್ಯವೃಂದಕ್ಕೂ ಹಾಗೂ ಎಲ್ಲ ಬ್ಯೂಟಿಫುಲ್ ಫೇಸಸ್ ಚಿಲ್ಡ್ರನ್ಸ್ ಓರಿಯರ್ ತಮ್ಮೆಲ್ಲರಿಗೂ, ಅದೇ ರೀತಿ ಚೇಳೂರಿನ ಎಲ್ಲ ನಾಗರಿಕರಿಗೂ ಹಾಗೂ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೂ ಸ್ವಾಗತ, ಸುಸ್ವಾಗತ. ಇಂದು 1950ನೇ ಇಸ್ವಿಯಲ್ಲಿ ನಾವು ನೀವೆಲ್ಲರೂ ಕಾನ್ಸ್ಟಿಟ್ಯೂಷನ್ ದಟ್ ಈ ಸಂವಿಧಾನವನ್ನು ಅಳವಡಿಸಿಕೊಂಡಂತಹ ಜಾರಿಯಾದಂತಹ ದಿನ, ಅಂದಿನ ಜಾರಿಯಾದ ದಿನವನ್ನೇ ನಾವು ನೀವೆಲ್ಲರೂ ಗಣರಾಜ್ಯವನ್ನಾಗಿ ಆಚರಿಸ್ತಾ ಇದ್ದೇವೆ. ನಮಗೆ 1947ರಲ್ಲಿ ಸ್ವತಂತ್ರ ಬರುತ್ತೆ, ಬಟ್ 1950ರಲ್ಲಿ ಕಾನ್ಸ್ಟಿಟ್ಯೂಷನಲ್ ಫ್ರೀಡಮ್, ಸಾಂವಿಧಾನಿಕ ಸ್ವತಂತ್ರ ಸಿಗುತ್ತೆ ಅಂತಾನೆ ಹೇಳ್ಬೋದು. ಈ ಸಾಂವಿಧಾನಿಕ ಸ್ವತಂತ್ರದ ಹಿಂದೆ ಎಷ್ಟೋ ಮಹನೀಯರ, ಮೇಧಾವಿಗಳ ಶ್ರಮ, ಪರಿಶ್ರಮ, ಕನಸು ಕೂಡಿದೆ ಅಂತಾನೆ ಹೇಳ್ಬೋದು. ಅದರಲ್ಲಿ ಬಹು ಮುಖ್ಯವಾದಂತವರು ನಮ್ಮ ಅಂಬೇಡ್ಕರ್ ಸರ್ ಅವರು ಹಾಗೂ ಅವರ ತಂಡ ಎಷ್ಟೋ ಶ್ರಮದ ಹಿನ್ನೆಲೆಯಲ್ಲಿ ರಚನೆ ಆದಿದ್ದು ಕಾನ್ಸ್ಟಿಟ್ಯೂಷನ್. ಪ್ರಪಂಚದಲ್ಲಿ ಲಾರ್ಜೆಸ್ಟ್ ಲಿಖಿತವಾಗಿ ರಿಟನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಮ್ಮ ಭಾರತ ಸಂವಿಧಾನ. ಇಂದಿಗೂ ಅಂದು 1950ರಲ್ಲಿ ರಚನೆಯಾದಂತಹ ಸಂವಿಧಾನ ಇಂದಿಗೂ ರಿಲೆವೆಂಟ್ ಆಗಿದೆ. ಅದಕ್ಕೆ ಬಹುಮುಖ್ಯ ಕಾರಣವೇನೆಂದರೆ
ಅದನ್ನು ನಾವು ನೀವೆಲ್ಲರೂ ಅಳವಡಿಸಿಕೊಂಡು ನಮ್ಮ ಸಮಾಜದಲ್ಲಿ ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಆಗ್ತಿರುವಂತ ಎಲ್ಲಾ ಬದಲಾವಣೆಗಳಿಗೂ ಅಳವಡಿಸಿಕೊಂಡು ನಾವು ಮುನ್ನಡೆತಿದ್ದೇವೆ. ಅದೊಂದೇ ಅಲ್ಲ, ನಮಗೆ ಸಂವಿಧಾನ ಬಂದಾಗ, ಸ್ವತಂತ್ರ ಬಂದಾಗ ತುಂಬಾ ದೇಶಗಳಿರುತ್ತೆ. ಅಂದ್ರೆ ನಮ್ಮ ಭಾರತದಲ್ಲಿರುವಂತಹ ವ್ಯತ್ಯಾಸಗಳು ನಾವು ವೈವಿಧ್ಯತೆ ಅಂತ ಹೇಳ್ತೇವೆ, ಬಟ್ ತುಂಬಾ ದೇಶಗಳನ್ನ ಅದನ್ನ ವ್ಯತ್ಯಾಸ ಅಂತ ಹೇಳುತ್ತೆ. ಈ ವ್ಯತ್ಯಾಸಗಳ ಮಧ್ಯೆ ಭಾರತಕ್ಕೆ ಸ್ವತಂತ್ರ ಆಗ್ಬೋದು, ಗಣರಾಜ್ಯವಾಗ್ಬೋದು, ತುಂಬಾ ದಿನ ನಿಲ್ಲೋದಿಲ್ಲ ಅಂತ ಹೇಳ್ತಾರೆ. ಬಟ್ ಅದನ್ನ ನಾವು ಚಾಲೆಂಜ್ ಆಗಿ ಸ್ವೀಕರಿಸಿ ವೈವಿಧ್ಯತೆಯಲ್ಲಿ ವ್ಯತ್ಯಾಸ ಇಲ್ಲ, ಏಕತೆ ಇದೆ ಅಂತ ಎಲ್ಲ ಧರ್ಮ ಮತ ಯಾವುದೇ ಭೇದ ಭಾವ ಇದ್ರೂ ನಾವೆಲ್ಲರೂ ಒಂದು ಭಾರತೀಯರು ಎಂದು ನಾವು ಮುಂದೆ ಸಾಗ್ತಿದ್ದೇವೆ. ಅದರಿಂದನೇ ನಮ್ಮ ಸಂವಿಧಾನಕ್ಕೆ ಅರ್ಥ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ನಾವು ಇಂದು ಏನ್ ನೋಡ್ತಿದೀವಿ, ಭಾರತ ದೇಶ ಅಂದು ಮಹನೀಯರು ಕಂಡಂತ ಕನಸು. ಇವತ್ತು ನಾವು ನೀವೆಲ್ಲರೂ ಇಲ್ಲಿ ಸೇರಿದ್ದೇವೆ ಅಂಡ್ ಗಣರಾಜ್ಯವನ್ನು ಆಚರಿಸ್ತಿದ್ದೇವೆ ಅಂದ್ರೆ ಅಂದು ಮಹನೀಯರು ಕಂಡ ಕನಸು. ಇಂದು ನಾವು ಅಂದ್ರೆ ಚಂದ್ರಯಾನ 3 ಅಂದ್ರೆ ಮುಖಾಂತರ ಸ್ಪೇಸ್ಗೆ ವಿತಿನ್ ಅ ವೆರಿ ಲೆಸ್ ಅಮೌಂಟ್ ಅಲ್ಲಿ ರೀಚ್ ಆಗ್ತಿದೀವಿ ಅಂದ್ರೆ ಅದಕ್ಕೂ ಸಂವಿಧಾನನೇ ಕಾರಣ, ನಮಗೆ ಸಿಕ್ಕಂತ ಕಾನ್ಸ್ಟಿಟ್ಯೂಷನಲ್ ಫ್ರೀಡಮ್ ಕಾರಣ. ಅದೇ ರೀತಿ ನಮ್ಮ ಮುಂದೆ ಕಾಣುವಂತ ಸ್ವತಂತ್ರ ನೋಡೋದಾದ್ರೆ, ನಿಮ್ಮೆಲ್ಲರಿಗೂ ಈಗ KPS ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಇದೆ, ಅದು ಬಿಕಾಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತಾನೆ ಹೇಳ್ಬೋದು. ಅಂಡ್ ನೀವೇ ನೋಡಿದಾಗೆ ಪಂಚಾಯತಿ ಇದೆ, ಗ್ರಾಮ ಪಂಚಾಯತಿ ಇದೆ ನಮ್ಮ ಚೇಳೂರಲ್ಲಿ, ಅವ್ರಿಗೂ ಎಕ್ಸ್ಟೆನ್ಸಿವ್ ಫ್ರೀಡಮ್ ಇದೆ, ಅದು ಬಿಕಾಸ್ ಆಫ್ ಕಾನ್ಸ್ಟಿಟ್ಯೂಷನ್. ಇಂಥ ಎಲ್ಲ ನಮಗೆ ಅಂದ್ರೆ ನಮ್ಮ ದೇಶ ಮುಂದೆ ಸಾಗಲು ಅಂದು ಕನಸು ಕಂಡು ಇಂದು ನಮಗೆ ಅದು ನನಸಾಗುತ್ತಿರುವ ಕಾಲದ ಘಟ್ಟದಲ್ಲಿ ನಾವು ನೀವೆಲ್ಲರೂ ಇದ್ದೇವೆ. ಆ ಮಾರ್ಗದರ್ಶನದಲ್ಲೇ ನಾವು ನೀವೆಲ್ಲರೂ ಸಾಗೋಣ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಆಲ್.